ನಾವು ಆತ್ಮದ ವಿಷಯವನ್ನ ತಿಳ್ಕೊಳ್ತಾ ಬರ್ತಿದೀವಿ. ಆತ್ಮ ಅಂದ್ರೆ ಏನು, ಆತ್ಮ ಎಲ್ಲಿದೆ, ಆತ್ಮದ ಉದ್ದೇಶ ಏನು, ಆತ್ಮ ನಾವು ದೇಹ ಅಲ್ಲ ಆತ್ಮ. ಸೊ ಆತ್ಮ ಅಂದ್ರೆ ಏನು, ಏತಕ್ಕಾಗಿ ಬಂದಿದೀವಿ, ಅದ್ರ ಉದ್ದೇಶ ಏನು, ಮತ್ತೆ ಇಂಡಿವಿಜುವಲ್ ಅಂಡ್ ಗ್ರೂಪ್ ಸೋಲ್ ಅದ್ರ ಬಗ್ಗೆ ತಿಳಿದುಕೊಂಡ್ವಿ. ಹಾಗೆ ಈ ಆತ್ಮ ಅನ್ನೋದು ನಮ್ಗೆ ಗೊತ್ತಾಗಿದೆ ಈಗ. ಹಾಗಾದ್ರೆ ಈ ಆತ್ಮಕ್ಕೆ ರಕ್ಷಣೆ ಬೇಕಾ? ನಾವೆಲ್ಲ ತಿಳ್ಕೊಂಡಿದೀವಿ ನಾವು ದೇಹ ಅಲ್ಲ ಆತ್ಮ ಅಂತ. ಹಾಗಾದ್ರೆ ಈ ಆತ್ಮಕ್ಕೆ, ದೇಹಕ್ಕೆ ರಕ್ಷಣೆ ಬೇಕು, ಹಾಗಾದ್ರೆ ಆತ್ಮಕ್ಕೂ ರಕ್ಷಣೆ ಬೇಕಾ? ಆ ವಿಷಯದ ಬಗ್ಗೆ, ರಕ್ಷಣೆ ಬೇಕು ಅಂದ್ರೆ ಏತಕ್ಕಾಗಿ ಬೇಕು, ರಕ್ಷಣೆ ಬೇಡ ಅಂದ್ರೆ ಏತಕ್ಕಾಗಿ ಬೇಡ, ಆ ವಿಷಯದ ಬಗ್ಗೆ ನಾವು ಇವತ್ತೊಂದು ಸ್ವಲ್ಪ ವಿಷಯವನ್ನ ತಿಳ್ಕೊಳ್ತಾ ಹೋಗೋಣ. ಸೊ ರಕ್ಷೆ ಅಂದ್ರೆ ಏನು? ಫಸ್ಟು ನಾವು ಒಂದು ರಕ್ಷೆ ಬೇಕು, ನಮಗೆ ರಕ್ಷಣೆ ಬೇಕು ಅಂದ್ರೆ ನಾವು ಬಂಧನದಲ್ಲಿದ್ದೀವಿ ಅಂತ ಅರ್ಥ. ರಕ್ಷಣೆ ಅಂದ್ರೆ ಅಟ್ಯಾಚ್ಮೆಂಟ್. ನಮಗೆ ಯಾವುದೋ ಒಂದು ರಕ್ಷೆ, ಯಾವುದೋ ಒಂದು ಉದಾಹರಣೆ, ನನಗೆ ತೊಂದರೆ ಇದೆ, ತೊಂದರೆಯಿಂದ ರಕ್ಷಣೆ, ನಾನು ದುಃಖ ರಹಿತ ಆಗ್ಬೇಕು ಅಂದ್ರೆ, ನನ್ ತೊಂದರೆ ಇದೆ ಅಂದ್ರೆ ನಾನು ಅಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀನಿ ಅಂದ್ರೆ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೀನಿ ಅಂತ ಅರ್ಥ. ಆದ್ರೆ ಯಾವಾಗ ನಾವು ದೇಹ ಪರವಾಗಿ ನೋಡ್ತೀವಿ, ರಕ್ಷಣೆ ಅನ್ನೋದು ಬೇಕಾಗುತ್ತೆ. ಆತ್ಮ ಪರವಾಗಿ ನೋಡಿದ್ರೆ ನಮ್ಗೆ ಯಾವುದೇ ರಕ್ಷಣೆಯ ಅವಸರ ಇಲ್ಲ, ಅದರ ಬಂಧನನೇ ನಮಗ್ ಬೇಡ ಅಂತ ಹೇಳ್ತೀವಿ. ಆತ್ಮಕ್ಕೆ ನಮ್ಗೆ ರಕ್ಷೆ ಬೇಕಾ? ಹಾಗಾದ್ರೆ ಅವಸರನಾ? ಸೊ ನಮಗೆ ಆಲ್ರೆಡಿ ನಾವು ತಿಳ್ಕೊಂಡಿದೀವಿ ಆತ್ಮಕ್ಕೆ ಸಾವಿಲ್ಲ. ಹಾಗಾದ್ರೆ ರಕ್ಷೆ ಯಾಕೆ ಇದಕ್ಕೆ? ದೇಹಕ್ಕೆ ಸಾವಿದೆ, ನಮ್ಮ ನೋವು, ಯಾಕಂದ್ರೆ ನಾವು ಈ ದೇಹ ಸ್ಥಿತಿಯಲ್ಲಿ ನೋಡ್ಕೊಂಡಾಗ ನೋವು, ದುಃಖ, ಅವಮಾನ ಎಲ್ಲ ಇರುತ್ತೆ, ಅದರಿಂದ ನಂಗೆ ರಕ್ಷಣೆ ಬೇಕು ಅಂತೀವಿ. ಆದ್ರೆ ನಾವೆಲ್ಲ ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂತೀವಿ. ಆತ್ಮ ಅಂತ ತಿಳ್ಕೊಂಡಾಗ ಈ ದುಃಖ ಇರಲ್ಲ, ನೋವು ಇರಲ್ಲ, ಅವಮಾನ ಇರಲ್ಲ, ಏನು ಇರಲ್ಲ. ಇನ್ನೇತಕ್ಕೆ ನಂಗೆ ರಕ್ಷಣೆ ಬೇಕು? ಸೊ ಈ ರಕ್ಷಣೆ ಅನ್ನೋದು ನಮ್ಮ ಒಂದು ಭಾವನೆ ಅಷ್ಟೆ, ಆ ಭಾವನೆಯ ಒಂದು ಬಂಧ. ಸೊ ಇದು ಈ ನಮಗೆ ಏನು ಈ ದೇಹ ಇದೆ, ಈ ಶರೀರ ಇದೆ, ಅದಕ್ಕೆ ಮಾತ್ರ ರಕ್ಷಣೆ ಬೇಕು. ಯಾವ ರೀತಿಯ ರಕ್ಷಣೆ? ನಾನು ವೃದ್ಧಾಪ್ಯ ಆಗ್ಬಾರ್ದು, ಮರಣ ಹೊಂದಬಾರ್ದು, ನನಗೆ ದುಃಖ ಬರಬಾರ್ದು, ಅವಮಾನ ಆಗ್ಬಾರ್ದು, ಆ ತರದಂತಹ ಭಾವನೆ, ಆ ಬಂಧಗಳಿದೆ, ಅದಕ್ಕೆ ರಕ್ಷಣೆ ಬೇಕು. ಆದ್ರೆ ನೀವು ಆತ್ಮ ಅಂತ ತಿಳ್ಕೊಂಡಾಗ ಅದ್ಯಾವುದಕ್ಕೂ ರಕ್ಷಣೆ ನಮ್ಗೆ ಯಾವುದೂ ಇಲ್ಲ. ಅವಮಾನ, ಮಾನ, ಅವಮಾನ, ದುಃಖ, ನಲಿವು, ನೋವು ಏನೂ ಇಲ್ಲ, ಅದಕ್ಕೆ ರಕ್ಷಣೆನೇ ಬೇಕಿಲ್ಲ. ನಾನು ಸಾಯ್ಬಾರ್ದು, ನಾನು ಹಂಗೆ ಇರ್ಬೇಕು, ವೃದ್ಧಾಪ್ಯ ಆಗ್ಬಾರ್ದು, ಈ ತರದ್ದೆಲ್ಲ ಮಾಡ್ತಾ ಹೋಗ್ತಾರೆ ದೇಹ ಪರವಾಗಿ. ಅದಕ್ಕೋಸ್ಕರ ಏನು ರಕ್ಷಣೆ ಬೇಕು ಅಂತ ಕೇಳ್ತಾ ಹೋಗ್ತಾರೆ. ಉದಾಹರಣೆ, ನನಗೆ ಯಾವುದೋ ಒಂದು ರೋಗ ಬಂದಿದೆ, ಅದಕ್ಕೆ ನಾನು ನಿವಾರಣೆ ಹೊಂದಬೇಕು. ಅವಾಗ ಏನಂತ ಹೋಗ್ತಾರೆ, ಪಾಯಿ ಮಾಪ ನನ್ನ ರಕ್ಷಿಸು, ದೇವರೇ ನನ್ನ ರಕ್ಷಿಸು, ನನ್ನ ರಕ್ಷಿಸು ಅಂತ ಬೇಡಿಕೊಳ್ತಾ ಹೋಗ್ತಾರೆ. ಅವಾಗ ಯಾರಾದ್ರೂ ರಕ್ಷಿಸೋದಕ್ಕೆ ಸಾಧ್ಯನಾ? ಅಲ್ಲಿ ನಮ್ಮ ದೇಹಕ್ಕೆ ಬಂದಿದೆ, ಆ ದೇಹಕ್ಕೆ ರಕ್ಷಣೆ ಬೇಕು, ಆ ರೋಗಗಳಿಂದ ಮುಕ್ತ ಆಗ್ಬೇಕು. ಅದಕ್ಕೆ ಯಾವ್ದ್ರಿಂದ ರಕ್ಷಿಸ್ಬೇಕು? ಸಾವಿನಿಂದ ರಕ್ಷಿಸ್ಬೇಕಾ? ಸಾವನ್ನೋದೇ ಇಲ್ಲ. ಅವಮಾನದಿಂದ ರಕ್ಷಿಸ್ಬೇಕಾ? ಅವಮಾನ ಅನ್ನೋದೇ ಇಲ್ಲ. ಯಾಕಂದ್ರೆ ನೀನ್ ದೇಹನೇ ಅಲ್ಲ, ಶರೀರನೇ ಅಲ್ಲ ಅಂದ್ಮೇಲೆ ಅವಮಾನ ಎಲ್ಲಿಂದ ಬರುತ್ತೆ, ಸಾವು ಎಲ್ಲಿಂದ ಬರುತ್ತೆ? ಮನಸ್ಸಿಲ್ಲ, ನಿನ್ ಮನಸ್ಸೇ ಅಲ್ಲ, ಬುದ್ಧಿ ಇಲ್ಲ, ಮತ್ತೆ ಅಜ್ಞಾನ ಎಲ್ಲಿದೆ ನಮಗೆ? ನಾವು ದೇಹ ಅಂತ ತಿಳಿದ್ರೆ ಸಾವು ಅಂತೀವಿ, ಮನಸ್ಸು ಅಂತ ತಿಳಿದ್ರೆ ಅವಮಾನ ಅಂತೀವಿ, ಬುದ್ಧಿ ಅಂತ ತಿಳಿದ್ರೆ ಅಜ್ಞಾನ ಅಂತೀವಿ. ನಾವು ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ಅವಾಗ ಅವಮಾನನೂ ಇಲ್ಲ ನಮಗೆ, ಸಾವೂ ಇಲ್ಲ, ಅಜ್ಞಾನನೂ ಇಲ್ಲ. ನಾವು ಆತ್ಮ ಪದಾರ್ಥ, ಆತ್ಮ ಪದಾರ್ಥಕ್ಕೆ ಇದ್ಯಾವುದೂ ಇಲ್ಲ, ಅವಮಾನ ಇಲ್ಲ, ಸಾವು ಇಲ್ಲ, ಅಜ್ಞಾನ ಇಲ್ಲ. ಅದ್ಯಾವಾಗ್ಲೂ ಸತ್ಯದಲ್ಲಿರುತ್ತೆ, ಶಾಶ್ವತವಾದುದು, ಜ್ಞಾನಭರಿತವಾದುದು. ನಾವು ಕಳೆದ ಕ್ಲಾಸಲ್ಲಿ ನೋಡಿದ್ವಿ, ಜ್ಞಾನ ಹೊಂದಿದವರು, ಜ್ಞಾನ ಇಲ್ಲದವರು, ಜ್ಞಾನ ಇದ್ದವರು, ಜ್ಞಾನ ಇಲ್ಲದವರು. ಜ್ಞಾನ ಇದ್ದವರು ಅಂದ್ರೆ ನಾನು ಆತ್ಮ ಅಂತ ತಿಳಿದವರು, ನಾನು ದೇಹ ಅಂತ ತಿಳಿದವರು ಅಜ್ಞಾನಿ. ಇಲ್ಲಿ ನಾವೆಲ್ಲ ಜ್ಞಾನಿಗಳು. ಅಜ್ಞಾನಿ ಅಂದ್ರೆ ಬುದ್ಧಿ ಮತ್ತೆ ದೇಹದ ಪರವಾಗಿ ಇದ್ದೀವಿ.
ಅದಕ್ಕೆ ದೇಹ ಅಂದ್ರೆ ಏನಿಲ್ಲಿ ಸಾವು, ಮನಸ್ಸು ಅಂದ್ರೆ ಅವಮಾನ, ಬುದ್ಧಿ ಅಂದ್ರೆ ಅಜ್ಞಾನ. ನೋಡಿ, ಆ ಮೂರು, ಸಾವು, ಅವಮಾನ, ಅಜ್ಞಾನ, ದೇಹ, ಮನಸ್ಸು, ಬುದ್ಧಿ, ಈ ಮೂರೂ ಇಲ್ಲ ನಮ್ಗೆ. ಈ ಮೂರು ನಾವಲ್ಲ, ನಾವಿರೋದು ಆತ್ಮ ಪದಾರ್ಥ. ಅದಕ್ಕೆ ಈ ಮೂರು ಇಲ್ಲ, ಸಾವು ಇಲ್ಲ, ಅವಮಾನ ಇಲ್ಲ, ಮತ್ತೆ ನಮಗೆ ಅಜ್ಞಾನನೂ ಇಲ್ಲ. ನಾವೆಲ್ಲ ಜ್ಞಾನದ ಮಿತಿಯಲ್ಲಿ ನಾವಿದ್ದೀವಿ. ನಾವೆಲ್ಲರೂ ಭಗವಂತರೇ. ರಕ್ಷಣೆ ಯಾಕೆ ಬೇಕು ನಮಗೆ? ನಮ್ಮ ಗುರುಗಳೇನು ಹೇಳ್ತಾರೆ? ಮೈ ಡಿಯರ್ ಗಾಡ್ಸ್, ನಮಗೆಲ್ಲ ಗೊತ್ತಿದೆ ನಾವೆಲ್ಲ ಭಗವಂತರು ಅಂತ. ನಾವು ಭಗವಂತರು ಅಂದಮೇಲೆ ನಮ್ಗೆ ರಕ್ಷಣೆ ಯಾಕೆ ಬೇಕು? ಯಾವುದಕ್ಕೆ ರಕ್ಷಣೆ ಬೇಕು? ಸೊ ಇಲ್ಲಿ ಒಂದು ರಕ್ಷಣೆ ಬೇಕು, ನಾನು ಒಬ್ಬರನ್ನ ರಕ್ಷಣೆ ಮಾಡ್ತೀನಿ ಅನ್ನೋದು ಒಂದು ಬಂಧನ ಮಾತ್ರ. ಅದು ಅಟ್ಯಾಚ್ಮೆಂಟ್ ಅಷ್ಟೇ. ಅದು ಪ್ರಾಪಂಚಿಕದಲ್ಲಿ ಮಾತ್ರ. ಆಧ್ಯಾತ್ಮಿಕತೆಯಲ್ಲಿ ಯಾವುದೇ ರಕ್ಷಣೆ ಅನ್ನೋದಿಲ್ಲ, ಅಟ್ಯಾಚ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ಇದಕ್ಕೆ ನಮ್ಮ ಗುರುಗಳು ಒಂದು ಉದಾಹರಣೆ ಹೇಳ್ತಾರೆ. ಒಂದು ದಾರವನ್ನ ಕಟ್ತಾರೆ. ಆ ದಾರದಿಂದ ಏನ್ ಮಾಡುತ್ತೆ? ನಿನಗೆ ಆ ದಾರ ರಕ್ಷಣೆ ನೀಡುತ್ತೆ ಅಂತ ಹೇಳ್ತಾರೆ. ಅದು ನಿನ್ನ ಆಪತ್ತಿನಿಂದ ಕಾಪಾಡುತ್ತೆ ಅಂತ ಹೇಳ್ತಾರೆ. ಅದು ಒಂದು ಪ್ರಾಪಂಚಿಕತೆಯ ಭಾವನೆ. ಅದು ಪ್ರಾಪಂಚಿಕತೆಯ ಭಾವನೆ, ಬಟ್ ಆಧ್ಯಾತ್ಮಿಕತೆಯಲ್ಲಿ ಅದು ಸತ್ಯ ಅಲ್ಲ. ನಾವು ಪ್ರಾಪಂಚಿಕದಲ್ಲಿ ಜೀವನ ಮಾಡಿದಾಗ ಆಧಾರ ನಮ್ಮನ್ನು ರಕ್ಷಿಸಲ್ಪಡುತ್ತೆ. ಒಂದು ಭಾವನೆ, ನಮ್ಮ ಒಂದು ಪ್ರಾಪಂಚಿಕ ಈ ಫಿಸಿಕಲ್ ಬಾಡಿಯಲ್ಲಿ ಅದು ಒಂದು ಫೀಲಿಂಗ್ ಅಷ್ಟೇನೆ ನಮ್ಗೆ. ಬಟ್ ಯಾವಾಗ ನೀವು ಆಧ್ಯಾತ್ಮಿಕತೆಯಲ್ಲಿ ಇರ್ತೀರಿ, ಸ್ಪಿರಿಚುವಲ್, ಅದು ಸತ್ಯನೇ ಅಲ್ಲ. ಅದಕ್ಕೆ ಆ ದಾರದಿಂದ ನಮ್ಮ ರಕ್ಷಿಸಲ್ಪಡುತ್ತದೆ, ಅದು ನಮ್ಮನ್ನ ಕಾಪಾಡುತ್ತೆ, ರಕ್ಷಣೆ ನೀಡುತ್ತೆ ಅನ್ನೋದೆಲ್ಲ ಈ ಒಂದು ಪ್ರಾಪಂಚಿಕತೆಯಲ್ಲಿ ಭಾವನೆಯಲ್ಲಿ ಸಿಲುಕಿದ ಹಾಗೆ ನಮ್ಗೆ ಅಷ್ಟೇನೆ. ಅದಕ್ಕೆ ನಮಗೆ ಶರೀರ ಅದು ಬದಲಾಗ್ತಾ ಇರುತ್ತೆ. ಆತ್ಮಕ್ಕೆ ಸಾವಿಲ್ಲ. ಆತ್ಮ ಏನಾಗ್ತಾ ಇರುತ್ತೆ? ಬೆಳವಣಿಗೆ ಆಗ್ತಾ ಇರುತ್ತೆ. ಮನಸ್ಸಿಗೆ ಏನಿಲ್ಲ, ಅವಮಾನ ಇಲ್ಲ, ಏನು ಅದು ಅನುಭವಗಳನ್ನ ಪಡಿತಾನೆ ಇರುತ್ತೆ. ನೋಡಿ, ಮನಸ್ಸಿಗೆ ಅವಮಾನ ಅನ್ನೋದು ನಾವು ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ, ಆದ್ರೆ ಅವಮಾನಗಳಲ್ಲ. ಆ ಅವಮಾನಗಳೆಲ್ಲ ಅನುಭವಗಳು. ನಾವು ಪ್ರಾಪಂಚಿಕದಲ್ಲಿ ಅಲ್ಲ, ಆಧ್ಯಾತ್ಮಿಕತೆಯಲ್ಲಿದ್ದಾಗ. ಯಾವಾಗ ನಾವು ಆಧ್ಯಾತ್ಮಿಕತೆಯಲ್ಲಿ ಇರ್ತೀವಿ, ಬರುವಂತ ಪ್ರತಿಯೊಂದು ನಮಗೇನಾಗುತ್ತೆ? ಅನುಭವ. ಪ್ರತಿ ಅನುಭವದಿಂದ ಮನಸ್ಸು ಏನ್ ಮಾಡ್ತಿರುತ್ತೆ? ತನ್ನನ್ನ ತಾನು ಕಠಿಣ ಅಂದ್ರೆ ಬಿಗಿಗೊಳಿಸ್ಕೊಳ್ತಾ ಇರುತ್ತೆ ಆ ಅನುಭವಗಳಿಂದ. ನಾನು ಹೇಗೆಲ್ಲ ಅದನ್ನ ಆ ಅನುಭವಗಳನ್ನ ಪಡೆದ್ರೆ ಈ ಎಲ್ಲಾ ಅವಮಾನಗಳು ಏನಾಗ್ತಾ ಹೋಗುತ್ತೆ? ಅದಕ್ಕೆ ಒಂದು ಪಾಠವನ್ನ ಕಲಿತಾ ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ, ಮಾನಂ ಮಧುರಂ ಅವಮಾನಂ ಮಧುರಂ. ಸೊ ನಿತ್ಯಂ ಮಧುರಂ ಅನಿತ್ಯಂ ಮಧುರಂ, ಸಂಸಾರಂ ಮಧುರಂ ನಿರ್ವಾಣಂ ಮಧುರಂ, ಸತ್ಯಂ ಮಧುರಂ ಅಸತ್ಯಂ ಮಧುರಂ, ದೇಹಂ ಮಧುರಂ ಆತ್ಮಂ ಮಧುರಂ, ಜನನಂ ಮರಣಂ ಮರಣಂ ಮಧುರಂ. ಎಲ್ಲವೂ ಮಧುರ. ಹಾಗಾದ್ರೆ ಯಾವುದಕ್ಕೆ ರಕ್ಷಣೆ ಬೇಕು ನಮಗೆ? ಎಲ್ಲವೂ ಮಧುರನೇ. ಜನನ ಮಧುರ, ಆತ್ಮನೂ ಮಧುರ, ಸತ್ಯನೂ ನಿತ್ಯನು, ನಿತ್ಯ ಅನಿತ್ಯ, ಸಂಸಾರನೂ ಮಧುರ, ನಿರ್ವಾಣನೂ ಮಧುರ, ಮಾನ ಅವಮಾನ ಎಲ್ಲವೂ ಮಧುರವಾಗಿದೆ. ಹಾಗಾದ್ರೆ ಯಾವುದಕ್ಕೆ ರಕ್ಷಣೆ ಬೇಕು ನಮಗೆ? ಹಾಗಾದ್ರೆ ಈ ರಕ್ಷಣೆ ಬೇಕು ಅಂದ್ರೆ ನಮ್ಗೆ ಆಪತ್ತು ಇದ್ದರೆ ಮಾತ್ರ ರಕ್ಷಣೆ ಬೇಕು. ಆಪತ್ತು ಅನ್ನೋದು ಎಲ್ಲಿಂದ ಬರುತ್ತೆ? ಸೊ ನಾವು ಈ ಭೂಮಿಗೆ ಬರ್ತೀವಿ, ಇಲ್ಲಿ ನಾಟಕವನ್ನ ಮಾಡ್ತೀವಿ. ನಾವು ಮುಗಿದ ತಕ್ಷಣ, ನಾಟಕ ಮುಗಿದ ತಕ್ಷಣ ಏನ್ ಮಾಡ್ತೀವಿ? ಈ ಭೂಮಿಯಿಂದ ಹೊರಟೋಗ್ತೀವಿ. ಹಾಗಾದ್ರೆ ತೊಂದರೆ ಎಲ್ಲಿಂದ ಬರುತ್ತೆ? ನಾವು ನಾಟಕ ಮಾಡೋದಕ್ಕೆ ಈ ಭೂಮಿಗೆ ಬಂದಿದ್ದೀವಿ. ಆಪತ್ತು ಅಂದ್ರೆ ಎಲ್ಲಿಂದ ಬರುತ್ತೆ? ನಾವು ಅಜ್ಞಾನದಲ್ಲಿ ಬಿದ್ದಾಗ ಆಪತ್ತು ಅನ್ನೋದು ಬರುತ್ತೆ. ಆಪತ್ತು ಬಂದಾಗ ನಾವೇನಂತೀವಿ? ರಕ್ಷಣೆ ಬೇಕು ಅಂತೀವಿ. ಈ ಪ್ರಾಪಂಚಿಕದಲ್ಲಿ ಮುಳುಗಿದಾಗ ಆಪತ್ತು, ಅದು ಆಪತ್ತು ಅಂತ ತಿಳ್ಕೊತೀವಿ. ಬಟ್ ನಾವು ಯಾವಾಗ ಆಧ್ಯಾತ್ಮಿಕತೆಯಲ್ಲಿ ಇರ್ತೀವಿ, ಯಾವುದೂ ಆಪತ್ತು ಇಲ್ಲ, ಯಾವ ಅವಮಾನನೂ ಇಲ್ಲ. ನಾವು ಈ ಭೂಮಿಗೆ ಬರ್ತೀವಿ, ಇಲ್ಲಿ ನಾಟಕವನ್ನ ಮುಗಿಸಿ ಇದರಿಂದ ಭೂಮಿಯಿಂದ ಹೊರಡ್ತೀವಿ. ಸೊ ಮೇಲಿಂದ ಬರೋದು, ಇಲ್ಲಿ ನಾಟಕ ಮುಗಿಸೋದು, ಮತ್ತೆ ಹೋಗೋದು, ಇದೇ ನಮ್ಮ ಈ ಆತ್ಮದ್ದು. ಅದಕ್ಕೆ ಆ ಆತ್ಮಕ್ಕೆ
ಆಪತ್ತು ಇಲ್ಲ, ಅವಮಾನ ಇಲ್ಲ, ರಕ್ಷೆನೂ ಬೇಕಿಲ್ಲ ಅಂತ ಹೇಳ್ತಾರೆ. ಈ ಭೂಲೋಕಕ್ಕೆ ಬರುವಂಥವರು ನಾವೆಲ್ಲ ಯಾತ್ರಿಕರು. ಇಲ್ಲಿ ಬರೋದು ಏತಕ್ಕಾಗಿ? ನಾವು ವಿಶೇಷವನ್ನ ಏನೋನೋ ವಿಶೇಷತೆಗಳು, ಆ ಅನುಭವಗಳನ್ನ ಕಲಿಯೋದಕ್ಕೆ. ಅವೆಲ್ಲ ವಿಶೇಷತೆಗಳನ್ನ ಕಲಿತೀವಿ, ಎಷ್ಟೋ ವಿಶೇಷತೆಗಳನ್ನ ನೋಡ್ತೀವಿ. ಆಮೇಲೆ ಈ ಭೂಮಿ ಮೇಲೆ ಎಷ್ಟೋ ವಿಶೇಷತೆಗಳನ್ನ ಸೃಷ್ಟಿ ಮಾಡೋದಕ್ಕಾಗಿ ನಾವಿಲ್ಲಿ ಬರ್ತೀವಿ. ಸೊ ಈ ಭೂಲೋಕ ಯಾತ್ರಿಕರು ನಾವೆಲ್ಲ ಎಷ್ಟೋ ವಿಶೇಷಗಳನ್ನ ಕಲಿತಾ ಇದೀವಿ. ಉದಾಹರಣೆಗೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಷ್ಟು ನಾವು ವಿಶೇಷತೆಗಳನ್ನ ಕಲಿತಾ ಇದ್ದೀವಿ. ಎಂತೆಂಥ ಅದ್ಭುತ ಜ್ಞಾನವನ್ನ ಪಡಿತಾ ಇದ್ದೀವಿ. ಸೊ ನೋಡುವುದು ಎಷ್ಟು ಮಾಸ್ಟರ್ಗಳು ಎನ್ಲೈಟನ್ ಆಗಿದ್ದಾರೆ. ನಾವು ನೋಡ್ತಾ ಇದೀವಿ ಯಾವ ದಾರಿಯಲ್ಲಿ ಅವರು ಎನ್ಲೈಟನ್ ಆಗಿದ್ದಾರೆ. ನಾವು ಕೂಡ ದಾರಿಯನ್ನು ಕಲಿಬೇಕು ಅಂತ ಹೋಗ್ತಾ ಇದ್ದೀವಿ. ಎಷ್ಟೆಷ್ಟು ವಿಶೇಷತೆಗಳನ್ನು ಸ್ಥಾಪಿಸೋದಕ್ಕಾಗಿ ಬಂದಿದೆ. ಉದಾಹರಣೆ, ಎಷ್ಟೋ ನಾವು ಈ ಭೂಮಿ ಮೇಲೆ ಬಂದಿರುವಂತಹ PSM ಮಾಸ್ಟರ್ಗಳು ಏನ್ ವಿಶೇಷತೆಯನ್ನು ಸ್ಥಾಪಿಸೋದಕ್ಕೆ ಬಂದಿದೀವಿ? ಈ ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯ ಕೂಡ ಸಸ್ಯಾಹಾರಿ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಬಂದಿದ್ದಾರೆ ಪ್ರತಿಯೊಬ್ಬ PSM ಮಾಸ್ಟರ್. ಆ ವಿಶೇಷತೆಯನ್ನು ಸ್ಥಾಪಿಸೋದಕ್ಕೆ ಬಂದಿದೀವಿ ನಾವೆಲ್ಲ ಯಾತ್ರಿಕರು. ಸೊ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಮುಗಿಸ್ತೀವಿ, ಹೋಗ್ತಾ ಇರ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಕೆಲಸ ಮಾಡ್ತೀವಿ, ಹೋಗ್ತಾ ಇರ್ತೀವಿ. ಆಯಾರಾಮ್ ಅವ್ರ ಗಯಾರಾಮ್, ಆಯಾರಾಮ್ ಅವ್ರ ಗಯಾರಾಮ್. ಹುಟ್ಟಿದೀವ, ಆಯ್ತಾ ಕೆಲಸ, ಹೋದ್ವ. ಈ ಭೂಮಿ ಮೇಲೆ ನಾವು ಬಂದಿದ್ದೀವಿ, ಮತ್ತೆ ಕೆಲಸ ಮಾಡಿದೀವಿ, ಮುಗಿತಾ ಹೊರಡ್ತಾ ಇರ್ತೀವಿ. ಬಂದ್ವಾ, ಹೋದ್ವಾ, ಮತ್ತೆ ಮತ್ತೆ ಬಂದ್ವಾ, ಮತ್ತೆ ಮತ್ತೆ ಹೋದ್ವಾ. ನಮ್ಮ ಕೆಲಸವನ್ನ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಸೊ ನಾವು ಎಷ್ಟೋ ಆಟಗಳನ್ನ ಆಡ್ತಾ ಇರ್ತೀವಿ, ಗೆಲುವು ಸೋಲು. ಸೊ ನಾವು ಅಲ್ಲಿ ಆಟದಲ್ಲಿ ಗೆಲುವು ಇರುತ್ತೆ, ಸೋಲು ಇರುತ್ತೆ. ಆಟದಲ್ಲಿ ಎರಡೂ ಇದ್ರೇನೆ ಅಲ್ಲಿ ಇರುತ್ತೆ, ತಮಾಷೆ ಇರುತ್ತೆ. ಬರೀ ಗೆಲುವು ಮಾತ್ರ ಇದೆ ಅಂದ್ರೆ ಆಟನೇ ಅಲ್ಲ ಅದು. ಬರೀ ಸೋಲು ಇದೆ ಅಂದ್ರೆ ಅದು ಆಟನೇ ಅಲ್ಲ. ಸೊ ಈ ಆಟದಲ್ಲಿ ಏನಿರ್ಬೇಕು, ಗೆಲುವು ಸೋಲು ಎರಡೂ ಇದ್ದಾಗ ನಾವು ಅಲ್ಲಿ ಏನನ್ನ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆಗ ಯಾವ್ದ್ರಿಂದ ರಕ್ಷಣೆ ಬೇಕು? ನಾವು ಸೋತ್ರೆ ಏನಾಗುತ್ತೆ? ಸೊ ನಾವು ಅದರಿಂದ ಏನನ್ನ ಕಲ್ತಿದೀವಿ, ಗೆದ್ರೆ ಯಾವ ರೀತಿ ನಾವು ಗೆದ್ವಿ ಅನ್ನೋದನ್ನ ಇಲ್ಲಿ ಕಲಿತಾ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ, ನನಗೆ ಯಾವ್ದು ಕಡಿಮೆ ಇದೆ, ನನಗೆ ಯಾವುದಿಲ್ಲ, ಅದರಿಂದ ನನಗೆ ರಕ್ಷಣೆ ಬೇಕು ಅಂತ ನಾವು ಕೊರಗ್ತಾ ಹೋಗ್ತೀವಿ ಈ ಪ್ರಾಪಂಚಿಕತೆಯಿಂದ ಅನ್ನೋ ಒಂದು ಆಪತ್ತಿನಲ್ಲಿ ನಾವಿರ್ತೀವಿ. ಅದಕ್ಕೆ ಏನ್ ಹೇಳ್ತೀವಿ? ಏನಾದ್ರೂ ತೊಂದರೆ ಆದ ತಕ್ಷಣ ಏನ್ ಹೇಳ್ತಾರೆ? ಆಪದ್ ಬಾಂಧವ ವೆಂಕಟರಮಣ ನನ್ನ ಕಾಪಾಡಪ್ಪ ಅಂತಾರೆ. ಯಾರು ಆಪದ್ ಬಾಂಧವ? ಯಾರು ಆಪದ್ ಬಾಂಧವ ಇಲ್ಲ ಇಲ್ಲಿ. ನಿನಗೆ ಆಪತ್ತೇ ಇಲ್ಲ ಅಂದ್ಮೇಲೆ ಆಪತ್ ಬಾಂಧವ ಎಲ್ಲಿಂದ ಬರ್ತಾನೆ? ನಿನಗೆ ಆಪತ್ ಬಾಂಧವನೂ ಇಲ್ಲ, ನಿನಗೆ ಆಪತ್ತೂ ಇಲ್ಲ. ಸೊ ಅದಕ್ಕೆ ಒಂದು ಶ್ಲೋಕ ಹೇಳ್ತಾರೆ ಸರ್ ಇಲ್ಲಿ, ಹತೋವಾ ಪ್ರಾಪ್ರತಿ ಸ್ವರ್ಗ ಜಿತ್ವಾ ವಾ ಭೋಷ್ಯಸೆ ಮಹಿಮಾ ತಸ್ಮಾತ್ ಇತಿಷ್ಟ ಕೌಂತೆಯ ಯುದ್ಧಯ ಕೃತ್ಯ ನಿಶ್ಚಯ. ನೀನು ಸತ್ತೋದ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಆಪತ್ತು ಎಲ್ಲಿ ನಿನಗೆ? ನೀನು ಗೆದ್ರೆ ಅಂದುಕೊಂಡಿದ್ದ ಈ ರಾಜ್ಯ ಎಲ್ಲ ನಿನ್ಗೆ ಆಗತ್ತೆ. ಅಂದ್ರೆ ಒಬ್ಬ ರಾಜ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಅವನು ನಾನು ಸೋತೋಗ್ತೀನಿ ಅಂತ ಓಡೋಗಲ್ಲ. ಅಲ್ಲಿ ಎರಡೇ ಇರುತ್ತೆ ಅವನಿಗೆ. ಹೇಗೇ ನೋಡಿದ್ರು ಕೂಡ ಲಾಭಗಳೇ, ನಷ್ಟ ಅನ್ನೋದು ಇಲ್ವೇ ಇಲ್ಲ. ಏನದು? ಸೊ ಅವ್ನಿಗೆ ಎರಡೇ ಆಪ್ಷನ್ ಇಲ್ಲಿ ಇರೋದು. ಅವ್ನು ಸತ್ತೋದ್ರೆ ಏನಾಗ್ತಾನೆ? ಸ್ವರ್ಗಕ್ಕೆ ಹೋಗ್ತಾನೆ. ಯುದ್ಧ ಮಾಡೋ ಸಮಯದಲ್ಲಿ ಸತ್ತೋದ್ರೆ ಸ್ವರ್ಗಕ್ಕೆ ಹೋಗ್ತಾನೆ. ಅದೇ ಅವನು ಗೆದ್ರೆ ಆ ರಾಜ್ಯವೆಲ್ಲ ತಂದೆ ಆಗತ್ತೆ. ಅದಕ್ಕೆ ಯುದ್ಧ ಮಾಡ್ಬೇಕಾದ್ರೆ ನಮ್ಗೆ ಸತ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಏನ್ ಮಾಡ್ಬೇಕು ನಾವು ಮಾಡ್ಬೇಕು. ಅದೇ ಗೆದ್ರೆ ನೀನು ಈ ರಾಜ್ಯವೆಲ್ಲ ನಿಂದಾಗುತ್ತೆ. ಎದಕ್ಕಾಗಿ ಸಂಕೋಚ ಬೇಕು? ನೀನು ಯುದ್ಧ ಮಾಡು. ಸೊ
ಸೊ ನಿನಗೆ ಹತೋವಾ ಪ್ರಾಪ್ತೇತ್ಸಿ ಸ್ವರ್ಗ, ನಿನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ನೀನು ದೇಹವನ್ನ ಬಿಟ್ರೆ. ನಾವು ಅಲ್ಲಿಂದಾನೇ ಬಂದಿದ್ದೀವಿ, ಅಲ್ಲಿಗೆ ಹೋಗ್ತೀವಿ. ಇನ್ಯಾಕೆ ನಮ್ಗೆ ಆಪತ್ತು? ಆಪತ್ತೆಲ್ಲಿದೆ? ಯಾವ ಆಪತ್ತು ನಮಗೆ ರಕ್ಷಿಸ್ಬೇಕು? ಯಾವ ಆಪತ್ತೇ ಇಲ್ಲ ಅಂದ್ಮೇಲೆ ರಕ್ಷಣೆ ಎಲ್ಲಿದೆ ನಮಗೆ? ಸೊ ನಾವೆಲ್ಲ ಹೇಳ್ತೀವಲ್ಲ, ಆಪದ್ ಬಾಂಧವ ವೆಂಕಟರಮಣ ಪಾಹಿಮಾಂ ರಕ್ಷಿಸು, ಅವೆಲ್ಲ ಮೂರ್ಖತ್ವ, ನಮ್ಮ ಅಜ್ಞಾನ ಅದು. ನಮ್ಮ ಅಜ್ಞಾನಿಗಳ ಒಂದು ಹುಚ್ಚು ಚೇಷ್ಟೆ ಅದು. ನಮ್ಮ ಒಂದು ಬಂಧನಕ್ಕೆ ನಾವು ಒಳಗಾಗ್ತೀವಿ ಯಾವಾಗ. ಸೊ ಯಾರಿಗಾದ್ರೂ ನಮ್ಗೆ ಆಪತ್ತು ಬಂತು ಅಂದ ತಕ್ಷಣ ಯಾರಿಗೋ ಕೇಳೋದು, ಅದರಿಂದ ರಕ್ಷಣೆ ಪಡೆಯೋದು, ಅದು ನಮ್ಮ ಮೂರ್ಖತ್ವ, ಅದು ಅಜ್ಞಾನಿಯ ಗುಣ ಅದು. ಜ್ಞಾನಿಗೆ ಯಾವತ್ತೂ ಆಪತ್ತು ಇಲ್ಲ, ಆಪತ್ ಬಾಂಧವನೂ ಇಲ್ಲ. ಯಾಕಂದ್ರೆ ಅವನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆತ್ಮ ಅಂತ ತಿಳ್ಕೊಂಡಿದ್ದೆ. ಆತ್ಮಕ್ಕೆ ಆಪತ್ತೆಲ್ಲಿಂದ ಬರುತ್ತೆ? ಆಪತ್ತೇ ಇಲ್ಲ ಅಂದಮೇಲೆ ರಕ್ಷಣೆ ಇನ್ನೇತಕ್ಕೆ ಬೇಕು ನಮಗೆ? ಸೊ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಆಪತ್ತುಗಳನ್ನ ಏನಂತ ತಿಳಿತಾನೆ ಜ್ಞಾನಿ ಅಂತಂದ್ರೆ? ಅನುಭವಗಳು ಅಂತ ತಿಳಿತಾನೆ. ಪ್ರತಿಯೊಂದು ಅನುಭವಗಳು, ಪ್ರತಿಯೊಂದು ಇಲ್ಲಿ ಇರ್ತಕ್ಕಂಥದ್ದು ಅನುಭವನೇ. ಮಾನ ಅವಮಾನ, ಹುಟ್ಟು ಸಾವು ಎಲ್ಲ ಸರಿಸಮಾನವಾದದ್ದು. ಆ ರೀತಿಯಲ್ಲಿ ಸ್ವೀಕರಿಸ್ತಾನೆ, ಅದಕ್ಕೋಸ್ಕರ ಅವನಿಗೆ ಆಪತ್ತಿಲ್ಲ. ಸೊ ನಮಗೆ ಉದಾಹರಣೆ, ಏನೋ ಒಂದು ತೊಂದರೆ ಆಗ್ತಿದೆ ಅಂದ್ರೆ ಅದರ ರಕ್ಷಣೆ ಬೇಕು ಅಂತ ಕೇಳ್ತೀವಿ. ಆ ತೊಂದ್ರೆನೇ ಇಲ್ಲ ಅಂದ್ರೆ ರಕ್ಷಣೆ ಎಲ್ಲಿಂದ ಇರುತ್ತೆ ನಮಗೆ? ಆ ತೊಂದರೆಯನ್ನ ನಾವು ತೊಂದ್ರೆನೇ ಅಂದ್ಕೊಳ್ಳಲ್ಲ, ಆ ತೊಂದರೆಯಿಂದ ಒಂದು ಅನುಭವ ಅಂತ ತಿಳ್ಕೊಂಡಾಗ ರಕ್ಷಣೆ ಎಲ್ಲಿರುತ್ತೆ? ನಾವು ದೇಹ ಪರವಾಗಿ ನೋಡ್ಕೊಂಡಾಗ ಅದರಿಂದ ರಕ್ಷಣೆ. ಉದಾಹರಣೆ, ಈಗ ನಾವು ಮನೆಯಲ್ಲಿದ್ದೀವಿ, ಒಂದು ಮನೆಗೆ ಬಾಗಿಲುಗಳಿದೆ. ಸೊ ನಾರ್ಮಲ್ ಬಾಗಿಲಿರುತ್ತೆ, ಆದ್ರೂ ಏನು, ಮನುಷ್ಯನಿಗೆ ಭಯ. ಅವನ ಮನೆಯಲ್ಲಿ ತುಂಬಾ ಒಡವೆಗಳು ಹಣ ಇಟ್ಕೊಂಡಿರ್ತಾನೆ, ಆಗ ಅವನಿಗೆ ಭಯ, ಯಾರಾದ್ರೂ ನುಗ್ಬಿಟ್ರೆ. ಅದಕ್ಕೆ ಅವನ ಆಪತ್ತು ಏನಾದ್ರೂ ತೊಂದರೆ ಆಗತ್ತೆ ಅಂತ ಏನ್ ಮಾಡಿಸ್ಕೊತಾನೆ? ಕ್ಯಾಮ್ರಾಗಳನ್ನ ಹಾಕ್ಸ್ಕೊಂತಾನೆ, ಅದಾದ್ಮೇಲೆ ಸೇಫ್ಟಿ ಡೋರ್ ಹಾಕ್ಸ್ಕೊಂತಾನೆ, ಸೆನ್ಸರ್ ಹಾಕ್ಸ್ಕೊಂತಾನೆ. ಅವನ ಭಯ, ಆ ಭಯದಿಂದ ಈ ರಕ್ಷಣೆಗಳನ್ನ ಉದ್ಭವ ಮಾಡ್ಕೊಂತ ಹೋಗ್ತಾನೆ. ಕಾಪಾಡ್ಕೊಳಕ್ಕೆ, ತನ್ನನ್ನು ತಾನು ಕಾಪಾಡ್ಕೊಳಕ್ಕೆ, ತನ್ನ ಆಭರಣ ಒಡವೆಗಳನ್ನ ಕಾಪಾಡ್ಕೊಳಕ್ಕೆ ಏನ್ ಮಾಡ್ತಿದ್ದಾನೆ? ಸೊ ಸೇಫ್ಟಿ ಕ್ಯಾಮ್ರಾಗಳನ್ನ ಹಾಕ್ಸ್ಕೊಂತಾನೆ, ಡೋರ್ಗಳನ್ನ ಹಾಕ್ಸ್ಕೊಂತಾನೆ. ಸೊ ಇದೆಲ್ಲ ರಕ್ಷಣೆ ಕೋರ್ಕೊಂತ ಇದ್ದಾನೆ, ಅವನು ರಕ್ಷಣೆ ಮಾಡ್ಕೊಂತಿದ್ದಾನೆ ತನ್ನನ್ನು ತಾನು. ಆದ್ರೆ ಇದು ದೇಹ ಪರವಾಗಿ ಮಾತ್ರ. ನೀವು ಆತ್ಮ ಪರವಾಗಿ ಬಂದಾಗ ದೇಹನೇ ಅಲ್ಲ ಆತ್ಮ, ಇದ್ಯಾವುದು ಬೇಕಿಲ್ಲ. ನೀವಲ್ಲಿ ಬಂಧ ಆಗ್ತಾ ಇದ್ದೀರ. ಸೊ ನನ್ನ ಮನೆ, ನನ್ನ ಒಡವೆಗಳು, ನನ್ನ ದುಡ್ಡು ಅಂತ ಬಂಧನದಲ್ಲಿ ಆಗ್ತಿದ್ದೀರ. ಆ ಬಂಧನಕ್ಕೋಸ್ಕರ ರಕ್ಷಣೆ ಕೋರ್ತಾ ಇದ್ದೀರ. ಅದೆಲ್ಲ ಬಂಧನ ನಮಗೆ. ಆ ಬಂಧನ ಇದ್ದಾಗ ಆಪತ್ತು ಬರುತ್ತೆ, ಆಪತ್ತು ಬಂದಾಗ ಆಟೋಮೆಟಿಕ್ ನಾವೇನ್ ಕೋರ್ತೀವಿ? ರಕ್ಷಣೆಯನ್ನ ಕೋರ್ತೀವಿ. ಇನ್ನು ದೇಹ ಅಲ್ಲ ಆತ್ಮ ಅಂದಾಗ ಈ ಬಂಗಾರ ಒಡವೆ ದುಡ್ಡು ಎಲ್ಲ ನಿನ್ ಯಾವುದೂ ಬಂಧ ಇಲ್ಲ, ಅದು ದೇಹಕ್ಕೆ ಮಾತ್ರ, ನಿನ್ನ ಆತ್ಮಕ್ಕೆ ಏನೂ ಬೇಡ. ಆ ಬಂಧನದಲ್ಲಿ ಇಲ್ಲ ಅಂದ್ರೆ ನಿನಗೆ ಆಪತ್ತಿಲ್ಲಿಂದ ಬರುತ್ತೆ? ಸೊ ಒಬ್ಬ ಪ್ರಾಪಂಚಿಕದಲ್ಲಿರೋ ವ್ಯಕ್ತಿಯ ಅಷ್ಟೊಂದು ಬಂಧ ಇದ್ದಾಗ ಅದರ ಆಪತ್ತು ಇರುತ್ತೆ, ರಕ್ಷಣೆ ಬೇಕು ಅಂತಾನೆ. ಅದೇ ಒಬ್ಬ ಜ್ಞಾನಿ, ಅವನು ಬರೀ ಒಂದು ಧ್ಯಾನಕ್ಕೋಸ್ಕರ ಒಂದು ಮನೆಯನ್ನು ಕಟ್ಕೊಂಡು ಯಾವಾಗ್ಲೂ ಧ್ಯಾನ ಪ್ರಚಾರದಲ್ಲಿ ಮಾಡ್ತಾ ಇರ್ತಾನೆ. ಅವನು 24 ಗಂಟೆ ಬಾಕಲು ತೆಗೆದು ಕೂತ್ಕೊಂಡ್ರು ಕೂಡ ಯಾವ ಆಪತ್ತು ಇಲ್ಲ, ಯಾವ ಬಂಧನ ಇಲ್ಲ, ಯಾವ ರಕ್ಷಣೆ ಇಲ್ಲ. ಅವನು ಜ್ಞಾನಿ, ಎಲ್ಲವನ್ನ ಸ್ವೀಕರಿಸುವ ಮನೋಭಾವನೆ ಇದೆ. ಸೊ ಅದೇ ವ್ಯತ್ಯಾಸ ನಮ್ಗೆ. ಸೊ ಆತ್ಮಕ್ಕೆ ಕಲಿಕೆ ಬೇಕು ಮಾಸ್ಟರ್ಸ್. ಇಲ್ಲಿ ಕಲಿಕೆ ಅನ್ನೋದು ಎಲ್ಲಿಂದ ಬರುತ್ತೆ? ಅನುಭವದಿಂದ ಬರ್ತಾ ಹೋಗುತ್ತೆ. ಅದಕ್ಕೆ ಪ್ರತಿ ನಮ್ಮ ಜನ್ಮಕ್ಕೂ ಅನುಭವ ಅನ್ನೋ ಒಂದು ಪರಂಪರೆ ಅನ್ನೋದು ಇದ್ದೇ ಇರುತ್ತೆ. ಪ್ರತಿ ಜನ್ಮದಲ್ಲೂ ನಾವು ಕಲಿತಾನೇ ಇರ್ತೀವಿ. ಸೊ ಎಷ್ಟೆಷ್ಟು ಜನ್ಮಗಳು, ಎಷ್ಟೆಷ್ಟು ಕರ್ಮಗಳು, ಎಷ್ಟೆಷ್ಟು ಅನುಭವಗಳು, ಎಷ್ಟೆಷ್ಟು ಮೆಟ್ಟಿಲುಗಳು ನಾವು ಏರ್ತಾ ಇರ್ತೀವಿ. ಒಂದು ಮೆಟ್ಲು ಏರಿದ್ಮೇಲೆ ಇನ್ನೊಂದು ಮೆಟ್ಲು ಹತ್ತುತ್ತಾನೆ ಇರ್ತೀವಿ. ಒಂದೊಂದು ಮೆಟ್ಟಿಲು ಅನ್ನೋದು ಒಂದೊಂದು ಅನುಭವದ ಹಾಗೆ. ನಾವು ಹೇಗೆ ಒಂದು ಮೆಟ್ಟಿಲನ್ನು ಏರ್ತೀವಿ, ಹಾಗೆ ಒಂದು ಅನುಭವವನ್ನ ಪಡಿತಾ ಹೋಗ್ತೀವಿ. ಸೊ ಈ ಅನುಭವಕ್ಕಾಗಿ ಎಷ್ಟೆಷ್ಟೋ ಜನ್ಮಗಳನ್ನ ಪಡಿತಾ ಇರ್ತಾರೆ.
ಈ ಭೂಮಿಗೆ ಏತಕ್ಕಾಗಿ ಬರೋದು? ಕಲಿಯೋದಕ್ಕಾಗಿ, ಅನುಭವಗಳನ್ನ ಪಡೆಯೋದಕ್ಕಾಗಿ ಬರ್ತಾ ಇರ್ತೀವಿ. ಸೊ ಇವಾಗ ಈ ಉದಾಹರಣೆ ಹೇಳ್ಬೇಕು ಅಂದ್ರೆ ಕ್ರಿಕೆಟ್. ಈಗ ಕ್ರಿಕೆಟ್ ಆಡ್ತಾ ಇರ್ತಾರೆ. ಅವನು ಸ್ಲೋ ಆಗಿ ಆಟ ಆಡ್ತಾ ಅವನು ವಿಕೆಟೇ ಕಳ್ಕೊಳ್ಳಲ್ಲ. ಅದೇ ಅವನು ರಫ್ ಆಗಿ ಆಡ್ಬಿಟ್ಟು ಅಟ್ ಎ ಟೈಮ್ ಹೊಡೆದ್ಬಿಟ್ಟು ವಿಕೆಟ್ ಕಳ್ಕೊಂಡ್ಬಿಡ್ತಾನೆ, ಔಟ್ ಆಗ್ಬಿಡ್ತಾನೆ. ಅವನೇನ್ ಮಾಡ್ತ ಪೆವಿಲಿಯನ್ಗೆ ವಾಪಸ್ ಹೋಗ್ಬಿಡ್ತಾನೆ. ಅಲ್ಲಿ ಅವ್ನು ವಾಪಸ್ ಹೋದಾಗ ಏನ್ ಕಲಿತಾನೆ? ನಾನು ರಫ್ ಆಗಿ ಆಡಿದೀನಿ, ಆ ಕಲಿಕೆ ಇದೆ ನೋಡಿ, ನಾನು ತಪ್ಪಾಗಿ ಆಡ್ದೆ, ಬೇಡದೇ ಇರ್ತಕ್ಕಂಥ ಬಾಲನ್ನ ಆಡಿ ನಾನು ವಿಕೆಟ್ ಅನ್ನ ಕಳ್ಕೊಂಡೆ. ನಾನು ಆ ಬಾಲನ್ನ ಆಡದೇ ಇದ್ರೆ ನಾನು ಔಟ್ ಆಗ್ತಿರ್ಲಿಲ್ಲ. ಆ ಕಲಿಕೆಯ ಅನುಭವ ಇಲ್ಲಿ ಏನಾಗುತ್ತೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಮಗೆ ಏನು ಕಲ್ತಿದೀವಿ, ಏನು ಅನುಭವವನ್ನ ಪಡೆದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ನಾವು ಈ ದೇಹ ಅಲ್ಲ ಅಂದಾಗ ಆಪತ್ತಿಲ್ಲ. ಈ ದೇಹ ಅನ್ಕೊಂಡಾಗ ಆಪತ್ತು ಇರುತ್ತೆ, ಆಪತ್ ಬಾಂಧವನೂ ಇರ್ತಾನೆ. ಓಕೆ, ಸೊ ಅದಕ್ಕೋಸ್ಕರ ನಾವೇನಂತ ತಿಳ್ಕೊಬೇಕು, ಈ ದೇಹ ಅಲ್ಲ ಆತ್ಮ ಅಂತ ನಮಗ್ ಗೊತ್ತಿದೆ. ಸೊ ಅದಕ್ಕೆ ನಾವು ಏನೇ ಆಟ ಆಡ್ಲಿ, ಏನೇ ಆಪತ್ತುಗಳು ಬರ್ಲಿ, ನಾವೇನನ್ನ ಕಲಿಬೇಕು, ಅಲ್ಲಿ ಅನುಭವಗಳನ್ನ ಪಡಿತಾ ಆ ಕಲಿಕೆ ಅನ್ನೋದು ಪಡಿತಾ ಹೋಗ್ಬೇಕು. ಅದಕ್ಕೆ ನಾವು ಪ್ರತಿಯೊಂದು ವಿಷಯದಲ್ಲಿ ಜಾಗರೂಕರಾಗ್ಬೇಕು. ಅದೇ ಅವ್ನ್ ಬಾಲ್ ಅನ್ನ ಆಡದೆ ಬಿಟ್ಟಿದ್ರೆ ಅವ್ನು ಔಟ್ ಆಗ್ತಿರ್ಲಿಲ್ಲ. ಜಾಗರೂಕರಾಗ್ಬೇಕು ಅಲ್ಲಿ. ಅದಕ್ಕೆ ಇಲ್ಲಿ ಏನಾಗುತ್ತೆ, ಆ ಜಾಗರೂಕತೆಯಿಂದ ಜಾಗರೂಕತೆ ಬರ್ತಾನೆ. ಅವನ ಆ ಕಲಿಕೆ ಏನ್ ಕಲ್ತ, ಆ ಜಾಗರೂಕತೆಯಿಂದ ಏನ್ ಮಾಡ್ದ, ಅವನು ಬೇಡದೇ ಇರೋ ಬಾಲನ್ನ ಆಡಿ ಔಟ್ ಆದ. ಸೊ ಪೆವಿಲಿಯನ್ ಬಂದಾಗ ಯೋಚನೆ ಮಾಡ್ತಾನೆ, ನಾನು ಅದ್ ಬೇಡದೇ ಇರೋ ಬಾಲನ್ನ ಆಡದೆ, ಇನ್ಮೇಲೆ ಜಾಗರೂಕನಾಗಿರ್ಬೇಕು ಅಂತ ಆ ಕಲಿಕೆಯನ್ನ ಕಲಿತಾನೆ. ಸೊ ಅದಕ್ಕೆ ಯಾವಾಗ್ಲೂ ಜಾಗರೂಕರಾಗ್ಬೇಕು, ಜ್ಞಾನಿಯಾಗಿರ್ಬೇಕು. ಜ್ಞಾನಿಗೆ ಈ ಆಪತ್ತು ಇಲ್ಲ, ದುರದೃಷ್ಟ, ಸಾವು, ದುಃಖ ಏನು ಇಲ್ವೇ ಇಲ್ಲ. ಅದಕ್ಕೆ ಪತ್ರಿಸರು ಒಂದು ಉದಾಹರಣೆ ಹೇಳ್ತಾರೆ ಸೀತಾಯಣದಲ್ಲಿ. ನಮಗೆ ಸೀತಾಯಣ ಪುಸ್ತಕ ಎಷ್ಟೋ ಜನ ಓದಿದರೆ, ನಮ್ಗೆ ತಿಳಿದಿದೆ. ಒಂದು ಚಿಕ್ಕದು ಹೇಳ್ತಾರೆ. ಇಲ್ಲಿ ನಮ್ಗೆಲ್ಲ ಏನ್ ಗೊತ್ತಿದೆ? ಸೀತೆಯನ್ನ ಅಪಹರಣ ಮಾಡಿದ್ರು ಅಂತ ನಾವು ತಿಳ್ಕೊಂಡಿದ್ದೀವಿ, ನಮಗೆಲ್ಲ ಗೊತ್ತಿದೆ. ಆದ್ರೆ ಅಲ್ಲಿ ನಿಜವಾಗ್ಲೂ ನಡೆದಿರ್ತಕ್ಕಂಥ ವಿಷಯನೇ ಬೇರೆ. ಏನಾಗಿದೆ ಅಲ್ಲಿ? ಸೊ ಆ ಸೀತಾಮಾತೆ ಆ ಕುಟೀರದಲ್ಲಿರ್ತಾರೆ. ಲಕ್ಷ್ಮಣ ಏನೋ ಹೇಳಿರ್ತಾರೆ, ಈ ಗೆರೆಯನ್ನ ದಾಟಿ ಹೊರ್ಗಡೆ ಬರಬಾರ್ದು, ನೀನ್ ಯಾರು ಬಂದ್ರು ಹೋಗ್ಬಾರ್ದು ಅಂತ. ಸೊ ನಮ್ಗೆ ಆ ಕತೆ ಎಲ್ರಿಗೂ ಗೊತ್ತಿದೆ. ಆದ್ರೆ ಅದ್ರ ಹಿಂದಿನ ಕತೆ ನಮ್ಗೆ ಗೊತ್ತಿಲ್ಲ. ಮುಂದೆ ಅವ್ರು ಎತ್ಕೊಂಡು ಹೋಗ್ತಾರೆ. ಸೊ ಏನಾಗುತ್ತೆ, ರಾವಣ ಅವರನ್ನು ಹೊತ್ತೊಯ್ತಾರೆ ಅಂತ ಅಷ್ಟೇ ಗೊತ್ತು. ಬಟ್ ಆ ಹೊತ್ತೊಯ್ಯೋದಕ್ಕೆ ಕಾರಣ ಏನು, ಅದರ ವಿಷಯ ಏನು ಅನ್ನೋದು ಈ ಸೀತಾಯಣದಲ್ಲಿ ನಮಗೆ ತಿಳಿಸಿದ್ದಾರೆ. ಆ ಹೊತ್ತೊಯ್ಯುವಂತಹ ಸನ್ನಿವೇಶ ಆಲ್ರೆಡಿ ಸೀತಾಮಾತೆಗೆ ಗೊತ್ತಿರುತ್ತೆ. ಸೊ ಸೀತಾಮಾತೆ ಏನ್ ಮಾಡ್ತಾರೆ, ಯಾವಾಗ ರಾವಣ ಭಿಕ್ಷೆ ರೂಪದಲ್ಲಿ ಬಂದು ಭಿಕ್ಷೆ ಕೇಳ್ತಾನೆ, ಅದಕ್ಕಿಂತ ಮುಂಚಿತವಾಗಿ ಸೀತೆಯ ಒಂದು ಏನಿರುತ್ತೆ ಅಂತಂದ್ರೆ ಆಲೋಚನೆ, ಅವರು ಆ ಲಂಕೆಗೆ ಹೋಗಿ ಅಲ್ಲಿಯ ಏನಿರುತ್ತೆ ಆ ಎನರ್ಜೀಸ್ನ ಚೇಂಜ್ ಮಾಡಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಅಲ್ಲಿಯ ವೈಬ್ರೇಷನ್ ಚೇಂಜ್ ಮಾಡಬೇಕು, ರಾವಣನ ಬದಲಾಯಿಸ್ಬೇಕು ಅನ್ನೋ ಮನಸ್ಥಿತಿ ಆಲ್ರೆಡಿ ಸೀತಾಮಾತೆಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಸೀತಾಮಾತೆ ರಾವಣ ಯಾವಾಗ ವೇಷವನ್ನ ಬದಲಾಯಿಸಿ ಬರ್ತಾರೆ ಗೊತ್ತಿರುತ್ತೆ ಬಂದಿದ್ದಾರೆ ಅಂತ. ಆದ್ರೂ ಕೂಡ ಸೀತಾಮಾತೆ ಗೆರೆ ದಾಟಿ ಬರ್ತಾರೆ. ಸೊ ಅವರನ್ನು ಕರೆದುಕೊಂಡು ಹೋದಾಗ ಅಲ್ಲಿ ಅವರಿಗೆ ಸೀತಾಮಾತೆಗೆ, ಅವರು ನಾವೇನ್ ಅನ್ಕೋತೀವಿ, ಅಯ್ಯೋ ಆಪತ್ತಾಯ್ತು, ಅವ್ರಿಗೆ ತೊಂದರೆ ಆಯ್ತು ಅಂತ. ಬಟ್ ಅದು ಒಂದ್ ಏನಾಯ್ತು ಅವ್ರಿಗೆ, ಅವರು ಆ ಲಂಕಾನ ರಕ್ಷಿಸಲ್ಪಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ರಾವಣನ ಜೊತೆ ಹೋಗ್ತಾರೆ. ಸೊ ಇಲ್ಲಿ ಸೀತಾಮಾತೆ ನಾವೇನ್ ಅನ್ಕೊಂಡಿದೀವಿ, ರಾವಣನ ಬಲೆಯಲ್ಲಿ ಸೀತಾಮಾತೆ ಬಿದ್ರು ಅನ್ಕೋತೀವಿ. ಅದು ತಪ್ಪು. ಸೀತಾಮಾತೆಯ ಬಲೆಯಲ್ಲಿ ರಾವಣ ಬೀಳೋದು. ಯಾಕೆ ಅಂದ್ರೆ ಸೀತಾಮಾತೆಯ ಆಲೋಚನೆ ಏನಾಗಿದೆ ಇಲ್ಲಿ, ಆ ಲಂಕೆಯನ್ನ ಬದಲಾಯಿಸ್ಬೇಕು, ಅಲ್ಲಿರುವಂತಹ ಏನು ಎನರ್ಜೀಸ್ನ ಬದಲು ಮಾಡಬೇಕು, ರಾವಣನ ಬದಲು ಮಾಡಬೇಕು ಅನ್ನೋ ಒಂದು ಸೀತಾಮಾತೆಯ ಬಲೆ. ಅದರಲ್ಲೇ ರಾವಣ ಬೀಳ್ತಾನೆ. ರಾವಣನ ಬಲೆಯಲ್ಲಿ ಸೀತಾ ಬೀಳಲ್ಲ. ಸೊ ಈ ತರ ಏನಿದೆ ಆ ವಿಷಯಗಳನ್ನ ಲಕ್ಷ್ಮಣ ಏನ್ ಹೇಳೋಗಿರ್ತಾನೆ, ನೀನ್ ಹೊರ್ಗಡೆ ಬರ್ಬೇಡ. ಆದ್ರೂ ಕೂಡ ಏನ್ ಮಾಡ್ತಾರೆ, ಸೀತಾಮಾತೆ ಹೊರ್ಗಡೆ ಬಂದು, ಸೊ ಸೀತೆ ಏನ್ ಮಾಡಿದ್ರು, ನಾವೇನ್ ಅನ್ಕೊಂಡ್ವಿ, ಸೀತೆ ಅಲ್ಗೋದ್ರೆ ದುರದೃಷ್ಟ ಅಂತ ಎಲ್ಲ ತಿಳ್ಕೊಂತ ಹೋದ್ವಿ. ಆದ್ರೆ
ಸೀತೆ ಯಾವಾಗ ಅಲ್ಲಿ ಲಂಕೆಗೆ ಹೋದ್ರು ರಾವಣನ ಹಂತ ಅಂದ್ರೆ ಕೊನೆ ಅನ್ನೋದು ಪ್ರಾರಂಭ ಆಗ್ತಾ ಹೋಯ್ತು. ಯಾವಾಗ ಅವ್ರು ಅಲ್ಲಿಗೆ ಹೋದ್ರು ಆವಾಗ ಪ್ರಾರಂಭ ಆಗ್ತಾ ಹೋಯ್ತು ಅವರ ಹಂತ, ಅವರ ಕೊನೆ ಅನ್ನೋದು. ಯಾಕಂದ್ರೆ ಇವ್ರು ಅಲ್ಲಿ ಹೋದ್ಮೇಲೆ ಅವರ ಎನರ್ಜೀಸ್ ಚೇಂಜ್ ಆಯ್ತು ಅಲ್ಲಿ ರಾವಣಂದು. ಸೊ ಅದಕ್ಕೋಸ್ಕರ ನಾವು ಏನಂತ ತಿಳ್ಕೊಂತೀವಿ, ನಾವು ಮಾಡುವ ಕೆಲಸ ಈ ರೀತಿ ಅಂತೀವಿ. ಅದು ಅಲ್ಲ. ಸೊ ಸೀತೆ ಆಪತ್ತು ಅನ್ಕೊಳ್ಳಿಲ್ಲ ಅದನ್ನ. ಏನ್ ಅನ್ಕೊಂಡ್ರು ಅದನ್ನ? ನನಗೆ ಒಂದು ರಕ್ಷಣೆ ಅಂತ, ನನಗೆ ಇಲ್ಲಿ ನನ್ ಅವ್ರು ಎತ್ಕೊಂಡು ಹೋಗ್ತಿದಾರೆ, ನನ್ಗೆ ಆಪತ್ತಾಗ್ತಿದೆ, ರಕ್ಷಣೆ ಕೊಡಿ ಅಂತ ಕೊಡ್ಲಿಲ್ಲ. ನೋಡಿ ಅಲ್ಲಿ ಹೋದಾಗ ನನ್ನಿಂದ ಬದಲಾಗ್ತಿದೆ, ನನಗೆ ಗೊತ್ತಿದೆ ನಾನು ಏನು ಅಂತ ತಿಳಿದ್ರು. ಹಾಗೆ ನಾವು ಯಾವುದೋ ಒಂದು ತೊಂದರೆಲಿದ್ದಾಗ ರಕ್ಷಣೆ ಬೇಕು ಅಂತ ತಿಳ್ಕೊಬಾರ್ದು. ಅದರಿಂದ ಏನನ್ನ ಕಲಿತಾ ಇದ್ದೀವಿ? ಸೀತಾಮಾತೆ ಏನ್ ಮಾಡಿದ್ರು? ನನ್ನಿಂದ ರಾವಣನ ಹಂತ ಅಂದ್ರೆ ಅವನ ಕೊನೆ ಆಗ್ತಾ ಇದೆ, ಆ ಕೊನೆ ಅನ್ನೋದು ಪ್ರಾರಂಭ ಮಾಡ್ತಾ ಇದ್ದೀನಿ, ಅಲ್ಲಿ ಎನರ್ಜೀಸ್ನ ಬದಲು ಮಾಡ್ತಿದ್ದೀನಿ ಅನ್ನೋದನ್ನ ತಿಳ್ಕೊಂಡ್ರು. ಹಾಗೆ ದೇಹ ಪರವಾಗಿದ್ರೆ ರಕ್ಷಣೆ ಬೇಕು, ಅಯ್ಯೋ ನನ್ಗೇನೋ ಮಾಡ್ಬಿಡ್ತಾರೆ ರಕ್ಷಣೆ. ಬಟ್ ಸೀತಾಮಾತೆ ಯಾವ ರೀತಿ ತಿಳ್ಕೊಂಡ್ರು ಹಾಗೆ ನಾವು ಕೂಡ ಏನ್ ಮಾಡ್ಬೇಕಿಲ್ಲಿ? ರಕ್ಷಣೆ ಅನ್ನೋದು ದೇಹಕ್ಕೆ ಮಾತ್ರ. ನಾವು ಅಲ್ಲಿ ಏನನ್ನ ಕಲಿತಾ ಇದ್ದೀವಿ ಆ ಅನುಭವವನ್ನ ತಿಳ್ಕೊಬೇಕು. ಅದು ಮುಖ್ಯ ಆಗುತ್ತೆ ಮಾಸ್ಟರ್ಸ್. ಅದಕ್ಕೆ ಆಧ್ಯಾತ್ಮಿಕತೆಯಲ್ಲಿ ರಕ್ಷಣೆ ಅನ್ನೋದು ಇಲ್ಲ. ಈ ಪ್ರಾಪಂಚಿಕತೆಯಲ್ಲಿ ಏನಿದೆ? ರಕ್ಷಣೆ ಅನ್ನೋದಿದೆ. ರಕ್ಷಣೆ ಬೇಕು ಅಂತಾನೆ ಇರ್ತಾರೆ. ಯಾಕೆ ಬೇಕು? ಈ ವೃದ್ಧಾಪ್ಯದಿಂದ, ಸಾವಿನಿಂದ, ಈ ಕೊರೋನಾ ಅಂತ ರೋಗಗಳಿಂದ ನಮಗೆ ರಕ್ಷಣೆ ಬೇಕು, ಅವಮಾನದಿಂದ ರಕ್ಷಣೆ ಬೇಕು, ನನ್ನ ಹತ್ರ ಯಾವುದಿಲ್ಲ ಅದರಿಂದ ರಕ್ಷಣೆ ಬೇಕು, ಎಲ್ಲದಕ್ಕೂ ರಕ್ಷಣೆ ಬೇಕು ಅಂದ್ಕೊಳ್ತಾನೆ ಇರ್ತಾರೆ. ಅದು ಯಾವುದ್ರಲ್ಲಿ? ಪ್ರಾಪಂಚಿಕತೆ. ಸೊ ನಮಗೆ ಯಾವ ಕಡೆ ನಾವು ನೋಡಿದ್ರು ಏನಿರುತ್ತೆ? ನಮಗೆ ಆಪತ್ತು ಅನ್ನೋದಿರುತ್ತೆ. ಅದು ಯಾವುದ್ರಲ್ಲಿ? ಪ್ರಾಪಂಚಿಕತೆಯಲ್ಲಿ. ನೀವು ಯಾವ ಕಡೆ ನೋಡಿದರೂ ಆಪತ್ತೆ ರಾಹಿತ್ಯವಾಗಿರುತ್ತೆ, ಅದು ಆಧ್ಯಾತ್ಮಿಕತೆಯಲ್ಲಿ. ಸೊ ಪ್ರಾಪಂಚಿಕದಲ್ಲಿ ಯಾವಾಗ್ಲೂ ಏನ್ ನೋಡಿದ್ರು ಕೂಡ ನಿಮ್ಗೆ ಏನಿರುತ್ತೆ? ಆಪತ್ತು ಅನ್ನೋದಿರುತ್ತೆ. ಬಟ್ ಆಧ್ಯಾತ್ಮಿಕತೆಯಲ್ಲಿ ಯಾವುದು ನೋಡಿದ್ರು ಕೂಡ ಅದು ಆಪತ್ಯ ರಹಿತನೇ. ಯಾಕಂದ್ರೆ ನೀವು ಸತ್ಯವಾದುದು, ನೀವು ಆತ್ಮ ಪದಾರ್ಥ, ಅದಕ್ಕೋಸ್ಕರ ನಿಮ್ಗೆ ಆಪತ್ತು ರಹಿತ. ಯಾವುದು ನೋಡಿದ್ರು ಆಪತ್ಯ ರಹಿತ. ಸೊ ಇಲ್ಲಿ ಏನಾಗುತ್ತೆ? ಆಪತ್ತು ಇದ್ರೆ ನಾವೇನ್ ಮಾಡ್ತೀವಿ? ಮತ್ತೆ ಆಪತ್ ಬಾಂಧವನ್ನ ಹುಡುಕ್ತಾ ಹೋಗ್ತೀವಿ. ನನ್ಗೆ ಆಪತ್ತು ಬಂದಿದೆ, ನನಗೆ ಆಪತ್ತಿನಿಂದ ಮುಕ್ತಿ ಕೊಡಿ. ಬಾಂಧವರು ಅಂದ್ರೆ ಅದಕ್ಕೆ ಯಾರು ನಮಗೆ ರಕ್ಷಣೆ ನೀಡ್ತಾರೆ ಅವ್ರನ್ನ ಹುಡುಕ್ತಾ ಹೋಗ್ತೀವಿ. ಇಲ್ಲಿ ನಮ್ಗೆ ಆಪತ್ತೇ ಇಲ್ಲ, ನಮಗೆ ರಕ್ಷಣೆನೇ ಬೇಡ. ಭಕ್ಷಿಸಲ್ಪಡುವುದಿಲ್ಲ, ರಕ್ಷಣೆ ಕೋರೋದಿಲ್ಲ. ನಮಗೆ ಸಾವೇ ಇಲ್ಲ, ಇನ್ನು ರಕ್ಷಣೆ ಎಲ್ಲಿಂದ? ನಮಗೆ ಆಪತ್ತು ಇದೆ ಅಂದ್ರೆ ನಾವು ಯಾವಾಗ ಆಪತ್ತು ಇದೆ ಅನ್ಕೋತಾ ಇರ್ತೀವಿ, ನಾವು ಪ್ರಾಪಂಚಿಕದಲ್ಲಿ ಇದ್ದೀವಿ ಅಂತ. ನಮಗೆ ಅವಮಾನ ಆಗ್ತಾ ಇದೆ ಅಂದ್ರೆ ಅಷ್ಟು ಅಜ್ಞಾನ ಇದೆ ಅಂತ ಅರ್ಥ. ನಮಗೆ ನಿನ್ನೆ ಸರ್ ಕೂಡ ಹೇಳಿದ್ರು, ಅಜ್ಞಾನ, ನೋವು, ಅವಮಾನ, ರೈಟ್? ದ ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಈಸ್ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇಂಜಸ್ಟಿಸ್ ಅಂಡ್ ಟ್ರಾಜಿಡಿ. ನಿನ್ನೆ ಚನ್ನಬಸವ ಸರ್ ರಾತ್ರಿ ತುಂಬಾ ಅದ್ಭುತವಾಗಿ ತಿಳಿಸಿದ್ರು. ದುಃಖ, ಅನ್ಯಾಯ, ಸಾವು ಅನ್ನೋದು ಇಲ್ವೇ ಇಲ್ಲ, ಅದೆಲ್ಲ ಅಜ್ಞಾನ ನಮ್ದು. ಸೊ ನಾವು ಆ ರೀತಿಯಲ್ಲಿ ಇರಬೇಕು. ಎಷ್ಟು ಅದ್ಭುತವಾಗಿ ತಿಳಿಸಿದ್ರು ಆತ್ಮ ಅಂತ. ಅಲ್ಲೂ ಕೂಡ ನಾವು ತಿಳ್ಕೊಬೇಕಾಗಿರೋದು ಅಷ್ಟೇ, ಆತ್ಮ ಪದಾರ್ಥ ಆದಾಗ ಇದೇನೂ ಇರಲ್ಲ ನಮಗೆ. ನಾವು ದೇಹಪರವಾಗಿದ್ದಾಗ ಬಂಧನ, ನಾನು, ನನ್ನದು, ನಮ್ಮವರು ಅನ್ನೋದು ಇರುತ್ತೆ. ಬಟ್ ನಾವು ಇಲ್ಲಿ ಆತ್ಮ ಪದಾರ್ಥ ಅಂತ ತಿಳ್ಕೊಬೇಕು. ಅದಕ್ಕೆ ಆತ್ಮ, ನಾನು ದೇಹ ಅಲ್ಲ ಆತ್ಮ. ತತ್ವಮಸಿ ಶ್ವೇತಕೇತು, ನಮಗೆಲ್ಲ ಗೊತ್ತಿದೆ. ಅದು ನೀನು, ಅದು ನಾನು ಅಂತ ಅನ್ಕೊಳ್ತಾನೆ ಇರ್ತೀವಿ. ದೇಹ, ಮನಸ್ಸು, ಬುದ್ಧಿ, ಸಾವು, ಅವಮಾನ ಇವೆಲ್ಲವೂ ಅಲ್ಲ ನಾನು ಆತ್ಮ. ಸೊ ಯಾವಾಗ ನಾವು ಆತ್ಮ ಪದಾರ್ಥವಾಗಿರ್ತೀವಿ ಆವಾಗ ನಾವೇನಿರ್ತೀವಿ? ಯಾವುದೇ ರೀತಿಯ ಯಾರಿಂದಲೂ ರಕ್ಷಿಸಲ್ಪಡೋದಿಲ್ಲ. ಯಾಕಂದ್ರೆ ಇದಕ್ಕೆ ಸಾವೇ ಇಲ್ಲ, ಕೊನೆನೇ ಇಲ್ಲ ಅಂದಾಗ ಎಲ್ಲಿರುತ್ತೆ ಆಪತ್ತು? ಪ್ರತಿಯೊಂದು ಮಾನ ಅವಮಾನಗಳು ಎಲ್ಲ ಕೂಡ ಕಲಿಕೆ, ನಮ್ಮ ಅನುಭವಗಳೇ. ಅದಕ್ಕೆ ಮಾಸ್ಟರ್ಸ್ ಈ ಒಂದು ಆತ್ಮಕ್ಕೆ ರಕ್ಷಣೆ ಅನ್ನೋದು ಬೇಕಿಲ್ಲ, ಆಪತ್ತೇ ಇಲ್ಲ, ಎಲ್ಲ ಕಲಿಕೆ ಅಂದಾಗ ಬೇಕಿಲ್ಲ. ಅದಕ್ಕೆ ಸಾವಿಲ್ಲ. ಫಸ್ಟ್ ಇದು ಶಾಶ್ವತವಾದುದು, ಸತ್ಯವಾದುದು.
ನಮಗೆಲ್ಲ ಗೊತ್ತಿತ್ತೆ ಸತ್ಯಕ್ಕೆ ಸಾವಿಲ್ಲ. ಸತ್ಯ ಅಂದ್ಮೇಲೆ ಅದು ಎಲ್ಲಿಂದ ಸಾವಿರುತ್ತೆ ಅದಕ್ಕೆ? ಸತ್ಯವಾದದ್ದು ಯಾವುದು? ಆತ್ಮ. ಸೊ ಅದಕ್ಕೋಸ್ಕರ ಇದಕ್ಕೆ ಸಾವಿಲ್ಲ ಅಂದ್ರೆ ತೊಂದರೆಗಳಿಲ್ಲ, ಆಪತ್ತಿಲ್ಲ. ಆಪತ್ತಿಲ್ಲ ಅಂದ್ರೆ ರಕ್ಷಣೆ ಬೇಕಿಲ್ಲ. ಸೊ ಇಷ್ಟು ನಮ್ಮ ಇವತ್ತಿನ ಈ ಒಂದು ಆತ್ಮಕ್ಕೆ ರಕ್ಷಣೆ ಬೇಕಾ ಅನ್ನೋದ್ರ ವಿಷಯದ ಬಗ್ಗೆ ನಮ್ಮ ಪ್ರೊಫೆಸರ್ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.